ಇಲ್ಲಿ CSC ಡ್ಯಾಶ್ಬೋರ್ಡ್ಗೆ ಹೋಗಿ ಸರ್ಚ್ ಬಾರಲ್ಲಿ LPG ಅಂತ ಟೈಪ್ ಮಾಡಬೇಕಾಗತ್ತೆ. ಇಲ್ಲಿ LPG ಅಂತ ಟೈಪ್ ಮಾಡಿದರೆ LPG ಗ್ಯಾಸ್ ರಿಫಿಲ್ ಬುಕ್ಕಿಂಗ್ ಅನ್ನೋ ಆಪ್ಷನ್ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿಕೊಂಡ್ರೆ ಡಿಜಿಟಲ್ ಸೇವಾ ಕನೆಕ್ಟು ಡ್ಯಾಶ್ಬೋರ್ಡ್ಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ನಿಮ್ಮ ಯೂಸರ್ ID ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೋಬೇಕಾಗತ್ತೆ. ಆಲ್ರೆಡಿ ನಾನು ಲಾಗಿನ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಪ್ರೊಸೀಡ್ ಕೊಡ್ತಾಯಿದ್ದೀನಿ. ಪ್ರೊಸೀಡ್ ಕೊಟ್ಟರೆ ಈ ರೀತಿ ಆಪ್ಷನ್ಸ್ ಶೋ ಆಗುತ್ತೆ ನೋಡಿ. LPG ರಿಫಿಲ್ ರಿಕ್ವೆಸ್ಟ್, LPG ಗ್ಯಾಸ್ ಡಿಸ್ಟ್ರಿಬ್ಯೂಷನ್, HPCL ನ್ಯೂ ಕನೆಕ್ಷನ್, ಅಪ್ಲಿಕೇಶನ್ ಡೀಟೇಲ್ಸ್ ಅಂತ ಶೋ ಆಗ್ತಿದೆಯಲ್ಲ, ಇಲ್ಲಿ ಬಂದುಬಿಟ್ಟು ನಾವು LPG ರಿಫಿಲ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ 3 ಆಪ್ಷನ್ ಶೋ ಆಗುತ್ತೆ ನೋಡಿ. ಒಂದು ಇಂಡಿಯನ್ ಆಯಿಲು, ಸೆಕೆಂಡ್ ಒನ್ ಬಂದುಬಿಟ್ಟು ಭಾರತ್ ಪೆಟ್ರೋಲಿಯಂ, ಥರ್ಡ್ ಬಂದುಬಿಟ್ಟು HP ಗ್ಯಾಸ್ ಸಿಲಿಂಡರ್ ಅಂತ ಬರುತ್ತೆ. ಇದರಲ್ಲಿ ನಾವು ಇವಾಗ ನಾನು ಬುಕ್ ಮಾಡ್ತಿರೋದು ಇಂಡಿಯನ್ ಗ್ಯಾಸ್ದು. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬುಕ್ಕಿಂಗ್ ಟೈಪ್ಸು 3 ಟೈಪ್ಸ್ ಬರುತ್ತೆ ನೋಡಿ. ಒಂದು ಬಂದುಬಿಟ್ಟು LPG ID ಮುಖಾಂತರ ನಾವು ಗ್ಯಾಸ್ ಬುಕ್ಕಿಂಗ್ ಮಾಡ್ಬೋದು. ಇನ್ನೊಂದು ಬಂದುಬಿಟ್ಟು ಮೊಬೈಲ್ ನಂಬರ್ ಮುಖಾಂತರ ಗ್ಯಾಸ್ ಬುಕ್ಕಿಂಗ್ ಮಾಡ್ಬೋದು. ಇನ್ನೊಂದು ಕನ್ಸ್ಯೂಮರ್ ನಂಬರ್ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ನಾವು ಗ್ಯಾಸ್ ಬುಕ್ಕಿಂಗ್ ಮಾಡ್ಕೋಬೋದು. ಇವಾಗ ನಾನು ಮೊಬೈಲ್ ನಂಬರ್ ಯೂಸ್ ಮಾಡಿಕೊಂಡು ಯಾವ ರೀತಿ ಗ್ಯಾಸ್ ಬುಕ್ ಅಂತ ತಿಳಿಸ್ಕೊಡ್ತಾಯಿದ್ದೀನಿ. ಇಲ್ಲಿ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬಂದುಬಿಟ್ಟು ಪ್ರೀವಿಯಸ್ ಇಯರು ಎಲ್ಲ ಗ್ಯಾಸ್ ಬುಕ್ಕಿಂಗ್ ಸ್ಟಾಪ್ ಆಗಿತ್ತು, ಇವಾಗ ಮತ್ತೆ ಶುರು ಆಗಿದೆ. ಇಲ್ಲಿ ಬಂದುಬಿಟ್ಟು ಏನು ಮಾಡಬೇಕಂದ್ರೆ ನಾವು ಯಾವುದಾದ್ರೂ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಎರಡನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಪ್ರೀವಿಯಸ್ಸೇ ನಾವು ಇಲ್ಲಿ ಆಲ್ರೆಡಿ ನಾನು 2 ಕಂಪ್ನಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಶೋ ಆಗುತ್ತೆ ಸೆಲೆಕ್ಟ್ ಡಿಸ್ಟ್ರಿಬ್ಯೂಷನ್ ನೇಮ್ ಅಂತ. ಫಸ್ಟ್ ಡಿಸ್ಟ್ರಿಬ್ಯೂಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಪ್ರೀವಿಯಸ್ ಆಗಿದ್ರೆ ಆ ಮೊಬೈಲ್ ನಂಬರ್ ಹಾಕಿದ್ರೆ ಆಟೋಮೆಟಿಕ್ಕು ಗ್ಯಾಸ್ ಬುಕ್ ಆಗ್ತಾಯಿತ್ತು. ಇವಾಗ ನೋಡಿ ಡಿಸ್ಟ್ರಿಬ್ಯೂಟರ್ನ ನೇಮ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ಅವರ ಕಸ್ಟಮರ್ ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ, ಅಂದರೆ ಡಿಸ್ಟ್ರಿಬ್ಯೂಟರ್ಗೆ ಇದಕ್ಕೆ ಲಿಂಕ್ ಆಗಿರಬೇಕು. ಮೊಬೈಲ್ ನಂಬರ್ ಹಾಕಿದ್ರೆ ಈ ರೀತಿ ಶೋ ಆಗ್ತಿದೆ ನೋಡಿ. ಅವ್ರ ಡೀಟೇಲ್ಸ್ ಎಲ್ಲ ಎಷ್ಟು ಇದೆ ನೋಡಿ, ಫುಲ್ ಡೀಟೇಲ್ಸ್ ಎಲ್ಲ ಶೋ ಆಗ್ತಿದೆ. ಇಲ್ಲಿ ಬಂದುಬಿಟ್ಟು ನಾವು ಸೆಲೆಕ್ಟ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಅವರು ಕಸ್ಟಮರ್ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ ನೋಡಿ. ಅವರು ಮೊಬೈಲ್ ನಂಬರ್ ಇರ್ಬೋದು, ಅವ್ರ ನೇಮು, ಫುಲ್ ಡೀಟೇಲ್ಸ್ ಎಲ್ಲ, ಅಡ್ರೆಸ್ ಎಲ್ಲ ಶೋ ಆಗುತ್ತೆ. ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ CSC ಡ್ಯಾಶ್ಬೋರ್ಡ್ಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ನಾವು ಯೂಸರ್ ID ಪಾಸ್ವರ್ಡನ್ನ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಬಂದುಬಿಟ್ಟು ವ್ಯಾಲೆಟ್ ಪಿನ್ನನ್ನು ಎಂಟ್ರಿ ಮಾಡಬೇಕಾಗತ್ತೆ. ಎಂಟ್ರಿ ಮಾಡಿ ಓಕೆ ಕೊಟ್ಟರೆ ಮತ್ತು ಸಕ್ಸಸ್ಫುಲ್ ರೆಸಿಪ್ಟು ಈ ರೀತಿ ಜನ್ರೇಟ್ ಆಗುತ್ತೆ ನೋಡಿ. ಯುವರ್ ರಿಫಿಲ್ ರಿಕ್ವೆಸ್ಟ್ ಹ್ಯಾಸ್ ಬೀನ್ ಸಕ್ಸಸ್ಫುಲ್ ಬುಕ್ಡ್ ಅಂತ ಈ ರೀತಿ ಇದಾಗುತ್ತೆ. ಇದನ್ನು ನಾವು ಒಂದು ಪ್ರಿಂಟ್ ತೆಗೆದು ಇಲ್ಲಿ ಆಟೋಮೆಟಿಕ್ ಅವ್ರಿಗೆ, ಇವಾಗ ಗ್ಯಾಸ್ ಏಜೆನ್ಸಿ ಅವ್ರಿಗೆ ಆಟೋಮೆಟಿಕ್ಕು ಬುಕ್ ಆಗಿರೋ ಕನ್ಫರ್ಮೇಷನ್ ಅವ್ರಿಗೂ ಹೋಗಿರುತ್ತೆ, ನಮಗೂ ಒಂದು ಮೆಸೇಜ್